ಮಾಡುವುದಕ್ಕೆ ಈಗಾಗಲೇ ಶುರು ಮಾಡಿದ್ದು 2026ಕ್ಕೆ ಕೆಎಫ್ಡಿ ವ್ಯಾಕ್ಸಿನ್ ಲಭ್ಯವಾಗಲಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಸಾಗರ ತಾಲೂಕಿನಲ್ಲಿ ಮಾತನಾಡಿದ ಅವರು ಕೆಎಫ್ಡಿ ನಿಯಂತ್ರಣಕ್ಕೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದರು. ಡೌನ್ ಮಾಡ್ರ ಲೋಗೋ ಓಕೆ ಥ್ಯಾಂಕ್ ಯು ಹೊರಡುವಂಥ ಜಾಗಗಳಿಂದ ಅವ್ರನ್ನು ಕೂಡ ಕರೆಸಿದ್ದೀವಿ. ಮತ್ತು ಏನೇನು ಕ್ರಮಗಳನ್ನು ತಗೊಳ್ಬೇಕು, ಏನೇನು ಮಾಡಬೇಕು ಚರ್ಚೆ ಮಾಡ್ತೀವಿ. ಅರಳ್ಗೋಡಕ್ಕೆ ಬಂದಿದ್ದೀನಿ. ಇಲ್ಲಿ ಹಿಂದೆ ಸುಮಾರು 22 ಜನ ತೀರ್ಕೊಂಡಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ. ಅದರಿಂದ ಇಲ್ಲಿಯ ಜನರ ಜೊತೆ ಸ್ವಲ್ಪ ಮಾತನಾಡಿ ಅದ್ರ ಜೊತೆಯಲ್ಲಿ ಏನೇನು ಇಲ್ಲಿಯ ಜನರ ಅಭಿಪ್ರಾಯ ಏನು ಮತ್ತು ಮುಂದೆ ನಾವು ಏನೇನು ಮಾಡಬೇಕು ಅಂತ ಅದನ್ನು ಚರ್ಚೆ ಮಾಡೋದು. ಇಲ್ಲಿಯ ಜನ ನಮಗೆ ಯಾಕಂದರೆ ಗುಡ್ಡಗಾಡು ಪ್ರದೇಶ ಮತ್ತು ಬೇರೆ ಎಲ್ಲ ಸಾಗರ ಇರ್ಬೋದು, ಭಟ್ಕಳ ಇರ್ಬೋದು, ಸ್ವಲ್ಪ ದೂರದಲ್ಲಿರೋದ್ರಿಂದ ಇಲ್ಲಿ ಒಂದು ಸಂಚಾರಿ ವೈದ್ಯಕೀಯ ಒಂದು ವಾಹನವನ್ನು ಕೇಳಿದ್ದಾರೆ, ಒಂದು ಘಟಕವನ್ನು ಕೇಳಿದ್ದಾರೆ, ಸಂಚಾರಿ ಘಟಕ. ಅದನ್ನು ನಾನು ಅವರಿಗೆ ಮಾಡಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ. ಬರೋ ತಿಂಗಳಲ್ಲೇ ಒಂದೂವರೆ ತಿಂಗಳಲ್ಲಿ ಅವರಿಗೆ ಒಂದು ಹೊಸ ಇಲ್ಲಿಗೆ ಕೊಡಿಸುವಂಥ ಮಾಡ್ಕೊಡ್ತೀವಿ. ಮತ್ತು ಸ್ವಲ್ಪ ಬೇರೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳಿದರೆ ಅದನ್ನು ನಾವು ಇಂಜಿನಿಯರಿಗೆ ಹೇಳಿದ್ದೀನಿ. ಎಸ್ಟಿಮೇಟ್ ಎಲ್ಲ ಮಾಡ್ಕೊಳ್ಳೋಣ. ಆದರೆ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸ್ಥಳೀಕರ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮತ್ತು ಸ್ಥಳೀಯ ಮುಖಂಡರು ಅವರ ಅಭಿಪ್ರಾಯ ಏನು ಅದನ್ನು ತಿಳ್ಕೊಂಡು ಈಗ ನಾವು ಮತ್ತು ಶಾಸಕರು ನಾವೆಲ್ಲ ಈಗ ಚರ್ಚೆ ಮಾಡಿ ಒಂದು ಸಭೆಯನ್ನು ಮಾಡ್ತೀವಿ. ಅದರಲ್ಲಿ ಈಗ ನಾವು ಏನೇನು ಕ್ರಮಗಳು ತಗೊಳ್ಬೇಕು ಅಂತ ತೀರ್ಮಾನ ಮಾಡಿ ಕೆಲವು ಒಂದು ಈ ಲ್ಯಾಬಿನ ವಿಚಾರದ ಒಂದು ಅಭಿಪ್ರಾಯ ಇದೆ ಮತ್ತು ಬೇರೆ ಬೇರೆ ಇನ್ನೇನು ಸೌಕರ್ಯಗಳು ತಗೊಳ್ಬೇಕು, ಜನರಿಗೆ ಹೇಗೆ ನಾವು ಮುಂಜಾಗ್ರತೆ ತಗೊಳ್ಳೋದಕ್ಕೆ ಜಾಗೃತಿ ಮೂಡಿಸೋದು ಏನೇನು ಮಾಡಬೇಕು ಎಲ್ಲವನ್ನು ಕೂಡ ಮಾಡಿ ನಮಗೆ ನಮ್ಮ ಮುಖ್ಯ ಉದ್ದೇಶ ಇರುತ್ತೆ ಯಾರೂ ಕೂಡ ಈ KFDಯಿಂದ ಸಾವಾಗಬೇಕು. ಏನಕ್ಕೆ ಅಂತ ಹೇಳಿದ್ರೆ ಇದನ್ನು ನಾವು ತಡೆಗಟ್ಟಬೇಕು, ಏನು ಮಾಡಬೇಕಂತದಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಅದು ಇದನ್ನು ಹರಡದೇ ಇರ್ತಕ್ಕಂಥದ್ದಕ್ಕೆ ನಾವು ನೋಡಿಕೊಂಡ್ರೆ ಯಾರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ನಮ್ಮ ಕಡೆಯಿಂದ ಏನೇನು ಸಾಧ್ಯ ಆಗ್ತದೆ ಅದನ್ನು ಕೂಡ ಮಾಡಬೇಕು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ವ್ಯಾಕ್ಸಿನ್ ವಿಚಾರ, ಅದನ್ನು ನಾವು ಈಗಾಗಲೇ ಮೊನ್ನೆ ದೆಹಲಿಗೆ ಹೋಗಿ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಅವ್ರ ಕೂಡ ಚರ್ಚೆ ಮಾಡಿ ಇದನ್ನು ಅವ್ರ ಜೊತೆ ಸಂಪರ್ಕದಲ್ಲಿ ಇದ್ದಿದೆ. ಈಗ ಅದು ಯಾವ ಹಂತದಲ್ಲಿ ಬಂದಿದೆ ಹಳೆ ಇದ್ದಂಥ ವ್ಯಾಕ್ಸಿನ್ ಈಗ ಅದರ ಪ್ರಭಾವ ಇಲ್ಲ, ಪ್ರಯೋಜನ ಇಲ್ಲ, ಅದನ್ನು ಉಪಯೋಗಿಸಬಾರ್ದು ಅಂತ ಹೇಳ್ತೀನಿ. ಅದರಿಂದ ಅದನ್ನು ಉಪಯೋಗ ಮಾಡೋಕ್ಕಾಗ್ತದೆ. ನಮ್ಮ ಹೊಸ ವ್ಯಾಕ್ಸಿನ್ ಬೇಕು. ಯಾಕಂದರೆ ವ್ಯಾಕ್ಸಿನ್ ಇದ್ಬಿಟ್ರೆ ನಮಗೆ ಈ ಭಾಗದಲ್ಲಿ ನಮ್ಗೆ ಯಾರಿಗೂ ಕೂಡ ಆತಂಕದಲ್ಲಿರುವಂಥ ಪರಿಸ್ಥಿತಿ ಬರೋದಿಲ್ಲ. ಅದನ್ನು ಈಗ ಹೈದರಾಬಾದಲ್ಲಿರುವಂಥ ಒಂದು ಸಂಸ್ಥೆ ಇದೆ, ಇಂಡಿಯನ್ ಟೆಕ್ನಾಲಜಿಕಲ್ಸ್ ಅಂತ. ಅವ್ರ ಜೊತೆ ನಾವು ಅವ್ರಿಗೆ ಸುಮಾರು 10 ಕೋಟಿ ರೂಪಾಯಿಯಷ್ಟು ಅವ್ರಿಗೆ CSR ಫಂಡಿಂಗನ್ನು ಕೊಡಿಸೋದಕ್ಕೆ ಮಾತುಕತೆ ಮಾಡಿ ಕೊಡಿಸೋದಕ್ಕೆ ಒಪ್ಕೊಂಡಿದ್ದಾರೆ. ಈಗಾಗಲೇ ಅವರು ಇದನ್ನು ಶುರು ಮಾಡಿದ್ದಾರೆ, ವ್ಯಾಕ್ಸಿನ್ ತಯಾರಿಕೆ ಮಾಡೋದು ಶುರು ಮಾಡಿದ್ದಾರೆ. ಈ ವರ್ಷ ಎಲ್ಲ ಟ್ರಯಲ್ ಮಾಡಿ 2026ಕ್ಕೆ ನಾವು ಕೊಡಿಸ್ತೀವಿ ಅಂತ ಅಂದರೆ ನಮಗೆ ಈ ವರ್ಷ ಮುಖ್ಯ ಆಗಿದೆ. 2025 ಈ 25ರಲ್ಲಿ ನಾವು ಶುರು ಮಾಡ್ತೀವಿ. ನಮಗೆ 26ಕ್ಕೆ ವ್ಯಾಕ್ಸಿನ್ ಸಿಗ್ತದೆ. ಅವಾಗ ಈ KFD ವಿಚಾರದಲ್ಲಿ ನಮಗೆ ಒಂದು ರೀತಿ ಜನರಿಗೆ ಯಾವುದೇ ಒಂದು ತಾಪತ್ರ ಇಲ್ಲದೆ ಇರ್ತಕ್ಕಂಥದ್ದು, ಆತಂಕ ಇಲ್ಲದೆ ಇರ್ತಕ್ಕಂಥದ್ದು. ಮೊಬೈಲ್ ಬರ್ತೀನಿ ಪೂರ್ವಭಾವಿಯಾಗಿ ನಮ್ಮ ಇಲಾಖೆಯಿಂದ ಕ್ರಮಗಳು ತಗೊಳ್ಬೇಕು. ಸಾಗರದಲ್ಲಿ ಒಂದು ಸಭೆಯನ್ನು ಕರೆದಿದ್ದೇವೆ. ಡೌನ್ ಮಾಡ್ರ ಲೋಗೋ ಹೊರಡುವಂಥ ಜಾಗಗಳಿಂದ ಅವ್ರನ್ನು ಕೂಡ ಕರೆಸಿದ್ದೀವಿ. ಮತ್ತು ಏನೇನು ಕ್ರಮಗಳನ್ನು ತಗೊಳ್ಬೇಕು, ಏನೇನು ಮಾಡಬೇಕು ಚರ್ಚೆ ಮಾಡ್ತೀವಿ. ಅರಳ್ಗೋಡಕ್ಕೆ ಬಂದಿದ್ದೀನಿ. ಇಲ್ಲಿ ಹಿಂದೆ ಸುಮಾರು 22 ಜನ ತೀರ್ಕೊಂಡಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ. ಅದರಿಂದ ಇಲ್ಲಿಯ ಜನರ ಜೊತೆ ಸ್ವಲ್ಪ ಮಾತನಾಡಿ
ಅದ್ರ ಜೊತೆಯಲ್ಲಿ ಏನೇನು ಇಲ್ಲಿಯ ಜನರ ಅಭಿಪ್ರಾಯ ಏನು ಮತ್ತು ಮುಂದೆ ನಾವು ಏನೇನು ಮಾಡಬೇಕು ಅಂತ ಅದನ್ನು ಚರ್ಚೆ ಮಾಡೋದು. ಇಲ್ಲಿ ಅವರು ಇಲ್ಲಿಯ ಜನ ನಮಗೆ ಯಾಕಂದರೆ ಗುಡ್ಡಗಾಡು ಪ್ರದೇಶ